ಹಾಯ್, ನಮಸ್ತೆ ಫ್ರೆಂಡ್ಸ್. ನಾನಿವತ್ತು ನಮ್ಮ ಪುಟ್ಟ ಅರಮನೆಯ ಸ್ಟಡಿ ರೂಮ್ ಹೇಗಿದೆ, ಬೆಡ್ರೂಮ್ ಎಷ್ಟಿದೆ ಅನ್ನೋದನ್ನು ತೋರಿಸ್ತೀನಿ. ಕುತೂಹಲ ಇರ್ಬೋದಲ್ವ, ಎಷ್ಟು ದೊಡ್ಡ ಮನೆಗೆ ಎಷ್ಟು ಬೆಡ್ರೂಮ್ ಬಂದಿರ್ಬೋದು, ಸ್ಟಡಿ ರೂಮ್ ಹೇಗಿರ್ಬೋದು ಅನ್ನೋದು ಇರುತ್ತೆ ಅಲ್ವಾ. ನಾನು ನಿಮಗೆ ಟಿ ವಿ ಹಾಲು ತೋರಿಸಿದ್ದೆ, ಅಡುಗೆ ಮನೆ ತೋರಿಸಿದ್ದೆ, ಹಾಗೆ ಮನೆಯ ಹೊರಾಂಗಣ ಎಲ್ಲ ತೋರಿಸಿದ್ನಲ್ವ. ಬೆಡ್ರೂಮು ಕೂಡ ನೋಡಬೇಕು ಅನ್ನೋದು ಇರುತ್ತೆ, ಹೇಗೆಲ್ಲ ಇರುತ್ತೆ. ಕೆಲವೊಂದು ಮನೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆಯಿಂದ ನೋಡಲಿಕ್ಕೆ, ಆದರೆ ಒಳಗಡೆ ಹೋದರೆ ಏನಾಗುತ್ತೆ, ಬೆಡ್ರೂಮಿಗೆ ಹೋಗುವ ದಾರಿ ಗುಹೆ ಥರ ಹೋಗಿ ಬೆಡ್ರೂಮಿಗೆ ಹೋಗಬೇಕು. ಸ್ವಲ್ಪನೂ ಚೆನ್ನಾಗಿರಲ್ಲಲ್ವ. ಆ ರೀತಿಯೆಲ್ಲ ಇದ್ದರೆ ಸ್ವಲ್ಪನೂ ಇಷ್ಟನೇ ಆಗಲ್ಲ. ಒಂದು ರೀತಿ ಲುಕ್ಕಾಗಿ ಇರಬೇಕು, ಗಾಳಿ ಬೆಳಕು ಎಲ್ಲವೂ ಇರಬೇಕು, ಚೆನ್ನಾಗಿರಬೇಕು. ಸಿಂಪಲ್ಲಾಗಿ ಇದ್ದರೂ ಕೂಡ ಚೆನ್ನಾಗಿರಬೇಕಲ್ವ. ಇದು ಮನೆ ಕಟ್ಟುವವರಿಗೂ ಕೂಡ ಅನುಕೂಲ ಆಗಬಹುದು. ಹಾಗಾಗಿ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಈ ರೀತಿ ಇದ್ದರೆ ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೀವು ನೋಡ್ಬೋದು. ನಮ್ಮದು ದೇವ್ರ ಮನೆ ನೋಡಿದ್ರಿ ಅಲ್ವಾ, ದೇವಸ್ಥಾನದ ಎದುರುಗಡೆನೇ ನಾವು ನಿಂತಿದ್ದೀವಿ ಅನಿಸುತ್ತೆ, ಹಾಗಿದೆ. ತುಂಬ ಖುಷಿಯಾಗತ್ತೆ ಗೊತ್ತಾ. ಹಾಗೆ ಟಿ ವಿ ಹಾಲು, ಅಡುಗೆ ರೂಮು ಎಲ್ಲವೂ ನೀವು ನೋಡಿದರೆ, ನೋಡಲಿಲ್ಲ ಅಂದರೆ ಹಿಂದಿನ ವಿಡಿಯೋದಲ್ಲಿ ಇದೆ, ಒಂದು ಸಲ ನೋಡಿ ಹೇಗಿದೆ ಅಂತ ಹೇಳಿ. ನಮ್ಮ ಪುಟ್ಟ ಅರಮನೆಯ ಒಳಗಡೆ ಹೇಗಿದೆ ಅಂತ ನೋಡಿ. ನಮ್ಮ ದೇವ್ರ ಮನೆ ಒಂದು ಸಲ ನೋಡಿ ಆಯಿತಾ. ದೇವ್ರ ಮನೆ ನೋಡೋದು ಎಲ್ರಿಗೂ ಖುಷಿ ಅಲ್ವಾ. ಅಂದರೆ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಲ್ವ ಬೆಳಿಗ್ಗೆ ಸಂಜೆ, ಹೀಗೆ ನೋಡಿ ಎಷ್ಟು ಚೆಂದ ಕಾಣುತ್ತೆ ಅಲ್ವಾ. ನಮಗೂ ಒಂದು ರೀತಿ ಏನು ಅನಿಸುತ್ತೆ ಗೊತ್ತಾ, ನಾವು ಡೈಲಿ ಕೈ ಮುಗಿಯುವಾಗ ನಾವು ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ಕೈ ಮುಗಿತಾ ಇದ್ದೀವಿ ಅನಿಸುತ್ತೆ, ಹಾಗೆ ಅನಿಸುತ್ತೆ ಗೊತ್ತಾ. ಹಾಗೆ ನಮ್ಮದು ಟಿ ವಿ ಹಾಲ್ ಎದುರುಗಡೆಯಿಂದಲೇ ಸ್ಟಡಿ ರೂಮಿಗೆ ಹೋಗ್ಬೋದು, ಹಾಗೆ ಟಿ ವಿ ಹಾಲ್ ಎದುರುಗಡೆಯಿಂದಲೇ ಒಂದು ಬೆಡ್ರೂಮಿಗೂ ಕೂಡ ಹೋಗ್ಬೋದು. ಆ ರೀತಿ ಇದೆ ನೋಡಿ. ಇಲ್ಲಿಂದಲೇ ನೇರವಾಗಿ ಕಾಣುತ್ತೆ, ಅಲ್ಲಿ ಒಂದು ನೇರವಾಗಿ ಕಾಣುತ್ತಲ್ವಾ. ಇಲ್ಲೇ ಒಂದು ದಿವಾನ್ ಕಾಟ್ ಇಟ್ಕೊಂಡ್ರೆ ನಮ್ಮದು ಟಿ ವಿ ಹಾಲಲ್ಲಿ ಟಿ ವಿಯನ್ನು ನಾವು ಅಲ್ಲಿ ಇಡ್ತೀವಲ್ವ, ಇಲ್ಲಿಂದಲೇ ನೋಡ್ಬೋದು, ಟಿ ವಿ ನೋಡ್ಬೋದು. ದಿವಾನ್ ಕಾಟ್ ಮೇಲೆ ಕೂತ್ಕೊಂಡು ನೇರವಾಗಿ ನಮಗೆ ಟಿ ವಿ ಕಾಣುತ್ತೆ. ಆ ರೀತಿ ಇದೆ. ಹಾಗೆ ಇಲ್ಲಿ ರ್ಯಾಕ್ಸು ಕೂಡ ಇದೆ, ರ್ಯಾಕ್ಸಿಗೆಲ್ಲ ಬಾಕ್ಸ್ ಮಾಡಿಸೋದಿದೆ. 3 ರೂಮಿಗೂ ನಾವು ಯಾವುದೇ ರೀತಿ ಇನ್ನೂ ಮಾಡಿಸಿಲ್ಲ, ಇನ್ನೂ ಕೆಲಸ ಇದೆ ನಮ್ಮದು ತುಂಬ. ಅಂದರೆ ಒಂದು ಸ್ವಲ್ಪ ಇದೆ ಕೆಲಸ, ನಿಧಾನವಾಗಿ ಮಾಡ್ಕೋಬೇಕು. ಹಾಗೆ ಬಾವಿ ಕೂಡ ನೋಡಿ, ನಮ್ಮದು ಈ ರೂಮ್ ಒಳಗಡೆಯಿಂದಲೇ ಕಾಣುತ್ತೆ. 1.5 ಫೂಟಿನ ಹೊರಗಡೆ ಇದೆ. ಈ ರೂಮು ಕೂಡ ಸ್ವಲ್ಪ ಅಂದರೆ ತುಂಬ ದೊಡ್ಡ ಇಲ್ಲ, ಚಿಕ್ಕದು ಇಲ್ಲ, ಸಾಧಾರಣ ಇದೆ. ಹಾಗೆ ಇಲ್ಲಿ ನಾನು ಟೇಲರಿಂಗನ್ನೇ ಮಾಡ್ತೀನಿ. ನಂದು 2 ಮಷೀನ್ ಇದೆ, ಈಗ ಸದ್ಯ 2 ಇದೆ. ಮೊದಲೇನು ಗೊತ್ತಾ, 3 ಮಷೀನ್ ಇತ್ತು. ನಾನು ಸ್ಟಿಚಿಂಗ್ ಕ್ಲಾಸ್ ಕೊಡ್ತಿದ್ದೆ ಮಕ್ಕಳಿಗೆ. ಹಾಗೆ ಟೇಲರಿಂಗು ತುಂಬಾ ಮಾಡ್ತಿದ್ದೆ. ಟೇಲರಿಂಗ್ ವಸ್ತುನೂ ಕೂಡ ತುಂಬಾ ಇತ್ತು. ಒಂದು ಹಾಲೇ ಬೇಕಿತ್ತು ನನಗೆ. ಟೇಲರಿಂಗ್ ಟೇಬಲ್ ಇರ್ಬೋದು, ಟೇಲರಿಂಗ್ ವಸ್ತು ಏನೆಲ್ಲ ಇರುತ್ತಲ್ವ ಎಲ್ಲವೂ ಇತ್ತು. ಎಲ್ಲ ಸೇಲ್ ಮಾಡಿಕೊಂಡೆ. ಈಗ ನಾನು ಸ್ವಲ್ಪ ಬಟ್ಟೆ ಹೀಗೆ ನಿಧಾನವಾಗಿ ಸ್ಟಿಚಿಂಗ್ ಮಾಡ್ತಾ ಇರ್ತೀನಿ. ಈ ರೀತಿ ಇದೆ. ಇಲ್ಲಿ ಏನೂ ವಸ್ತು ಇಲ್ಲ, ನಂದು ಅಷ್ಟೇ ಇರೋದು. ಟೇಲರಿಂಗ್ ಮಷೀನ್ ಇದೆ, ಒಂದು ಗೋಡ್ರೇಜ್ ಇದೆ, ಇಲ್ಲಿ ಡೈಲಿ ಯೂಸ್ ಬಟ್ಟೆ ಇದೆ ಅಷ್ಟೇ. ಹಾಗೆ ಇಲ್ಲಿಂದ ಹೊರಗಡೆ ಹೋಗೋಣ. ಇಲ್ಲಿ ನೋಡಿ ಕಲರಾಗಿ ಗ್ರೈನೈಟ್ ಎಲ್ಲ ಕಲರಾಗಿ ಕಾಣ್ತಾ ಇದೆ. ಈ ಗ್ರೈನೈಟು ಬ್ಲ್ಯಾಕ್ ಇದೆ, ಈ ಲೈಟಿಗೆ ಈ ರೀತಿ ಕಾಣುತ್ತೆ. ಹಾಗೆ ಇನ್ನೊಂದು ಬೆಡ್ರೂಮಿಗೆ ಹೋಗೋಣ. ಇದು ಟಿ ವಿ ಹಾಲಿಂದನೇ ಈ ಕಡೆ ನೇರವಾಗಿ ಹೋಗ್ಬೋದು. ಇದು ಮಕ್ಕಳ ವಸ್ತು ಇದೆ ಅಷ್ಟೇ, ಇಲ್ಲೇನು ಬೇರೆ ಏನು ವಸ್ತು ಇಲ್ಲ. ಅವ್ರದ್ದು ವಸ್ತು ಒಂದು ಗೋಡ್ರೇಜ್ ಇದೆ, ಅವ್ರದ್ದೇ ಬಟ್ಟೆ ಇಟ್ಕೊಳ್ಳೋದು. ಹಾಗೆ ಡೈಲಿ ಯೂಸ್ ಬಟ್ಟೆ ಇಡಲಿಕ್ಕೂ ಕೂಡ ಆ ಕಡೆ ಒಂದು ಸ್ಟ್ಯಾಂಡ್ ಇದೆ. ಹಾಗೆ ಸ್ಟಡಿ ಟೇಬಲ್ಲು ಇದೆ, ಸ್ಟಡಿ ಚೇರು ಟೇಬಲ್ಲು ಇದೆ. ನಂತರ ಇದು ಏನು ಗೊತ್ತಾ, ನಮ್ಮ ಮಕ್ಕಳು ಅವರೇ ಕ್ಲೀನ್ ಮಾಡಿ ಇಟ್ಕೋಬೇಕು. ಆ ರೀತಿ ಅವ್ರದ್ದು ರೂಮನ್ನು ಅವರೇ ಕ್ಲೀನಾಗಿ ನೀಟಾಗಿ ಇಟ್ಕೋಬೇಕು. ಆ ರೀತಿ ಕಲಿಸಿದ್ದೀನಿ ನಾನು ಮಕ್ಕಳಿಗೆ ಸೋಮಾರಿತನ ಯಾವತ್ತೂ ಕಲಿಸಬಾರ್ದು. ಕೆಲಸವನ್ನು ಕಲಿಸಬೇಕು. ಅವ್ರ ಕೆಲಸ ಅವ್ರು ನಾಳೆ ಮಾಡ್ಕೋಬೇಕಲ್ವ. ನಾವು ಕೆಲಸ ನಾವೇ ಮಾಡೋದು, ಅವರು ಮಾಡದೇ ಇರೋದು, ಈ ರೀತಿ ಇರಬಾರ್ದು. ಎಲ್ಲ ಕೆಲಸವೂ ಮಾಡಲಿಕ್ಕೆ ರೆಡಿ ಇರಬೇಕು. ಆ ರೀತಿ ಮಕ್ಕಳಿಗೆ ನಾವು ಕಲಿಸಬೇಕಾಗತ್ತೆ. ಮುಂದೆ ಅವ್ರದ್ದು ಜೀವನದಲ್ಲಿ ಇದೆಯಲ್ವ ಒಳ್ಳೆಯದಾಗಬೇಕಲ್ವ. ಹಾಗಾಗಿ ನಾವು ಈಗಿದ್ದನೇ ಮಕ್ಕಳಿಗೆ ನೀಟಾಗಿ ವಸ್ತುಗಳನ್ನು ಇಟ್ಕೊಳ್ಳೋದು,
ಜೋಡಿಸಿ ಇಡೋದು, ಈ ರೀತಿ ನಾವು ಕಲಿಸಬೇಕಾಗತ್ತೆ. ಇವೆಲ್ಲ ಮಕ್ಕಳದೇ ವಸ್ತು ಇದೆ ಇಲ್ಲಿ. ಈ ರೂಮು ಕೂಡ ಸುಮಾರು ತುಂಬ ದೊಡ್ಡನೇ ಇದೆ. ಇಲ್ಲೂ ಕೂಡ ಕೆಲಸ ಇದೆ. ಇನ್ನು ಮೇಲೆ ರ್ಯಾಕ್ಸ್ ಇದೆ, ಅಲ್ಲೆಲ್ಲ ಬಾಕ್ಸ್ ಮಾಡೋದು ಇದೆ. ಸುಮಾರು ಕೆಲಸ ಇದೆ ಸಣ್ಣ ಪುಟ್ಟ. ನಮಗೇನಾಯಿತು ಗೊತ್ತಾ, 3 ಮನೆಯನ್ನು ನಾವು ಒಂದೇ ಸಲ ಅಂದರೆ 2 ವರ್ಷದ ಒಳಗಡೆ ಕಟ್ಟಿಬಿಟ್ವಿ. 3 ಮನೆ ರೆಡಿ ಮಾಡಬೇಕಾಯ್ತಲ್ವ. ಹಾಗಾಗಿ ನಮಗೆ ಈ ಸಣ್ಣ ಪುಟ್ಟ ಕೆಲಸ ಉಳ್ಕೊಬಿಟ್ಟಿದೆ, ಇನ್ನು ಮಾಡಿಸ್ಕೋಬೇಕು. ಇದೊಂದು ಬೆಡ್ರೂಮು. ಇಲ್ಲಿ ಸಿಂಪಲ್ಲಾಗೇ ಇದೆ, ಇನ್ನೂ ಇದೆ ಕೆಲಸ. ಸಿಂಪಲ್ಲಾಗಿದ್ದರೂ ಕೂಡ ಚೆನ್ನಾಗಿದೆ. ಹಾಗೆ ಇಲ್ಲಿಂದ ನಾವು ಅಡುಗೆ ರೂಮಿಗೆ ಹೋಗ್ತೀವಲ್ವ, ಅಲ್ಲಿಂದಲೇ ಅಡುಗೆ ರೂಮಿಂದ ಇನ್ನೊಂದು ಬೆಡ್ರೂಮಿಗೆ ಹೋಗ್ಬೋದು. ನೀವು ನೋಡಿದ್ರಲ್ವ ಅಡುಗೆ ಮನೆ ಹೇಗಿದೆ ಅಂತ. ಅಲ್ಲಿಂದ ಈ ಕಡೆ ಬೆಡ್ರೂಮಿಗೆ ಹೋಗ್ಬೋದು. ಇದು ಮಾಸ್ಟರ್ ಬೆಡ್ರೂಮು. ಇದಕ್ಕೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ನಮ್ಮದು ಹ್ಯಾಂಡ್ ವಾಶ್ ಬೇಸಿನ್ ಇದೆ ನೋಡಿ, ಅದ್ರ ಹಿಂದ್ಗಡೆನೇ ಬಾತ್ರೂಮ್ ಇದೆ. ಆದರೆ ಇಲ್ಲಿ ಒಳಗಡೆಯಿಂದ ಹೋಗೋದು ಆ ರೀತಿ ಇದೆ. ಇಲ್ಲೂ ಕೂಡ ಒಂದು ಗೋಡ್ರೇಜ್ ಇದೆ, ಇಲ್ಲಿ ಬಟ್ಟೆ ಇಟ್ಕೊಳ್ಳೋದು ಅಷ್ಟೇ. ಹಾಗೆ ಇಲ್ಲೇನು ವಸ್ತು ಇಲ್ಲ. ಇಲ್ಲಿ ನಾವು ಏನು ಮಾಡಿದ್ವಿ ಗೊತ್ತಾ, ನಮಗೆ ಏನು ವಸ್ತು ಅಗತ್ಯ ಇದೆ ಅಷ್ಟೇ ವಸ್ತುವನ್ನು ಇಟ್ಕೊಂಡಿದ್ದೀವಿ. ಎಲ್ಲ ವಸ್ತು ಬೇಡದೇ ಇರೋ ವಸ್ತು ಎಲ್ಲ ಸೇಲ್ ಮಾಡಿಬಿಟ್ವಿ. ತುಂಬ ವಸ್ತು ಇದ್ದವು ನಮ್ಮ ಮನೇಲಿ, ತುಂಬಾ ಇತ್ತು. ಎಲ್ಲ ಹಳೆ ವಸ್ತು ಅಂದ್ಕೊಂಡು ಸೇಲ್ ಮಾಡಿದ್ವಿ. ಹಾಗೆ ಇಲ್ಲಿ ಕೋಟೆ ಎದುರುಗಡೆ ಒಂದು ಗೋಡ್ರೇಜ್ ಇದೆ. ನಾವಿಲ್ಲಿ ಕೂತ್ಕೊಂಡಾಗ ನಮ್ಮ ಮುಖ ನಮಗೆ ಕಾಣುತ್ತೆ, ಆ ರೀತಿ ಬರುವ ಹಾಗೆ ಇಟ್ಟಿದ್ವಿ ನಾವು. ಇಲ್ಲಿ 2 ಕಿಟಕಿ ಬಂದಿದೆ. ಇಲ್ಲಿ ಕಿಟಕಿನೂ ಕೂಡ ತುಂಬಾ ದೊಡ್ಡ ಇದೆ, ದೊಡ್ಡ ದೊಡ್ಡ ಕಿಟಕಿ. ಇಲ್ಲಿ ತುಂಬ ಬೆಳಕಿದೆ. ಈ ರೂಮಿಗೆ ತುಂಬ ಬೆಳಕು ಬರುತ್ತೆ. ಈ ರೂಮು ಆ ಕಡೆ ರೂಮು 2 ಉದ್ದ ಅಗಲದಲ್ಲಿ ಸೇಮ್ ಇದೆ, ವ್ಯತ್ಯಾಸನೇ ಇಲ್ಲ. ಇಲ್ಲೂ ಕೂಡ ಸಣ್ಣ ಪುಟ್ಟ ಕೆಲಸ ಇದೆ ಮಾಡಿಸೋದು. ಹಾಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಇದಕ್ಕೆ ಇದೆ. ಈ ಬಾತ್ರೂಮು ನಾನು ತೋರಿಸಿದ್ನಲ್ವ ಮೊನ್ನೆ ವಿಡಿಯೋದಲ್ಲಿ, ನಮ್ಮದು ಆ ಬಾತ್ರೂಮ್ಗಿಂತ ಈ ಬಾತ್ರೂಮ್ ಸ್ವಲ್ಪ ಚಿಕ್ಕದಿದೆ. ಟೈಲ್ಸ್ ಎಲ್ಲ ಸೇಮ್ ಇದೆ ಇಲ್ಲಿ. ಇಲ್ಲೂ ಕೂಡ ಶವರ್ ಬಾತ್ ಇದೆ, ಗೀಜರ್ ನೀರು ಮತ್ತು ಸೋಲಾರ್ ನೀರು ಬರುತ್ತೆ. ಹಾಗೆ ಇಲ್ಲಿ ಕರೆಂಟಿಂದನೂ ನಾವು ನೀರನ್ನು ಕಾಯಿಸ್ಕೋಬಹುದು. ಆ ರೀತಿ ವ್ಯವಸ್ಥೆನ ಈ ಬಾತ್ರೂಮಿಗೆ ಇಟ್ಟಿದ್ವಿ. ಇದು ಒಂದು ಬಾತ್ರೂಮಿಗೆ ಇರಲಿ. ಯಾವಾಗಾದರೂ ಗೀಜರ್ ನೀರು ಬರಲ್ಲ, ಸೋಲಾರ್ ನೀರು ಬರಲ್ಲ ಅಂದಾಗ ಕರೆಂಟಿಂದ ನಾವು ನೀರನ್ನು ಕಾಯಿಸ್ಕೋಬೋದು. ಹಾಗಾಗಿ ಇಟ್ಟಿದ್ವಿ. ಇಲ್ಲೆಲ್ಲ ಅದೇ ರೀತಿ ಇದೆ ಅಷ್ಟೇ, ಮತ್ತೇನು ವ್ಯತ್ಯಾಸ ಇಲ್ಲ. ಸ್ವಲ್ಪ ಚಿಕ್ಕದಿದೆ ಅಷ್ಟೇ. ಅಟ್ಯಾಚ್ ಬಾತ್ರೂಮು ಈ ರೂಮಿಗೆ, ಒಂದು ರೂಮಿಗೆ ಇಟ್ಟಿದ್ವಿ. ಹಾಗೆ ಇಲ್ಲಿಂದನೇ ಹೊರಗಡೆ ಹೋದರೆ ನೇರವಾಗಿ ನಮ್ಮದು ಅಡುಗೆ ಮನೆಯೇ ಸಿಕ್ಕಿಬಿಡತ್ತೆ. ಅಡುಗೆ ಮನೆ ಎದುರುಗಡೆನೇ ಇದೆ. ನಮ್ಮ ಪುಟ್ಟ ಅರಮನೆಯಲ್ಲಿ ಈ ರೀತಿ ಇದೆ. ಸ್ಟಡಿ ರೂಮು ಮತ್ತು ಬೆಡ್ರೂಮು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆ ಹೇಗಿದೆ ಎಲ್ಲವೂ ತೋರಿಸಿದ್ದೀನಿ. ನಮ್ಮ ಮನೆ ಒಳಗಡೆ ಯಾವ ರೀತಿ ಇದೆ. ನಮ್ಮ ಪುಟ್ಟ ಅರಮನೆ ಆದರೂ ಕೂಡ ನಮ್ಮ ಮನೆ ಒಳಗಡೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.